ನಮಸ್ಕಾರ. ನನ್ನ ಹೆಸರು ಸತೀಶ್ ಅಂತ. ನಾನು ಜ್ಞಾನೋತ್ಸವ ಎಜುಕೇಷನ್ ಟ್ರಸ್ಟಿಂದ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಇವ್ರು ಬಂದ್ಬಿಟ್ಟು ಅಶ್ವಿನಿ ಮ್ಯಾಮ್. Good evening to everybody. So myself, Ashwini Visadi. I'm an assistant professor who's working in a college and currently I'm pursuing the PhD. I'm also happy to introduce Amruta ma'am. Namaste. Myself is Amrita Viholla. I working as a counselor, psychologist and child educator. Happy to introduce Mr. Suresh as well, who is a Lion Suresh. ನಮಸ್ಕಾರ. ನನ್ನ ಹೆಸರು ಲಯನ್ ಸುರೇಶ್ ಅಂತ. ಲಯನ್ಸ್ ಕ್ಲಬ್ ಮೋದಿನಗರ ಸಂಸ್ಥೆಯ ಝೋನಲ್ ಚೇರ್ಪರ್ಸನ್ ಆಗಿದ್ದೀನಿ. Ashwini madam, what do you think is the real challenge of present education system? So the real challenges in the educational system, that is as a student and as a teaching, in terms of teaching, they are more in the learner-centric rather than understanding the concept or practically understanding it. So it is again a difficult thing because education is something which has to be practically understood rather than memorizing it. And also, as an education system, if you look over, it is more of, and also it is more of the curriculum which has been outdated. So the curriculum which is outdated has been still practiced over. We are not following the new curriculum or which is updated curriculum. So in that aspect, students as well as the teachers, they face the stress, and rather than students being in terms of learning, they are more score oriented based. They want to score the marks rather than getting a learning or understanding the concept so that it is going to help them in the real life education. In your understanding, why do you think the students are losing interest in education? As ma'am said, sir, education means it has to create a creativity ಉತ್ಪನ್ನ ಮಾಡಬೇಕು ಮಕ್ಕಳಲ್ಲಿ. ಏನಾಗತ್ತೆ, ಮಕ್ಕಳು ಆಸ್ ಇಟ್ ಈಸ್ ಕಾನ್ಸೆಪ್ಟ್ ನ ಲರ್ನ್ ಮಾಡ್ತಿದ್ದಾರೆ, ಅದ್ ಏನು ಅಪ್ಲಿಕೇಶನ್ ಇದೆ ಅಂತ ಅವ್ರು ನೋಡ್ತಾ ಇಲ್ಲ. ಫಾರ್ ಎಕ್ಸಾಂಪಲ್, ಒರಿಗ್ಯಾಮಿ ಅಂತ ಒಂದು ಸಬ್ಜೆಕ್ಟ್ ಇದೆ. ಒರಿಗ್ಯಾಮಿ ಅಂದ್ರೆ ಪೇಪರ್ ಫೋಲ್ಡಿಂಗ್ ಆರ್ಟ್. ಅದನ್ನ ಏನ್ ಮಾಡ್ಬೇಕಂದ್ರೆ ಅದನ್ನ ಪೇಪರ್ ಫೋಲ್ಡಿಂಗ್ ಆಗಿ ಮಾಡ್ಕೊಟ್ಟು ಕಲಿಸ್ಕೊಟ್ಟು ಹೋಗ್ತಾರೆ. ಬಟ್ ಅದ್ ಎಲ್ಲಿ ಯೂಸ್ ಆಗತ್ತೆ? ಎನಿ ಗೆಸಸ್ ಸರ್, ಎಲ್ಲಿ ಯೂಸ್ ಆಗತ್ತೆ ಆಸ್ ಮ್ಯಾಮ್? ಇಟ್ಸ್ ಯೂಸ್ ಇನ್ ಸೋಲಾರ್ ಇದರಲ್ಲಿ ನಾವು ರಾಕೆಟ್ ಸಿಸ್ಟಮ್ ಎಲ್ಲ ಯೂಸ್ ಮಾಡ್ತೀವಲ್ಲ, ಅಲ್ಲಿ ಯೂಸ್ ಆಗತ್ತೆ ಅದು. ವಾಟ್ ಈಸ್ ದ ಮೇನ್ ಮೋಟೋ ಆಫ್ ದಟ್ ಒನ್? ಕನ್ಸೈಸ್ ಮಾಡತ್ತೆ ಪ್ಲೇಸ್ ನ. ಸೊ ಇದನ್ನ ಹೇಳ್ಕೊಡ್ಬೇಕು ಮಕ್ಕಳಿಗೆ. ನಾನು ರೀಸೆಂಟ್ ಆಗಿ ಒಂದು ಸ್ಕೂಲ್ಗೆ ಹೋದಾಗ ಒಂದು ಇವ್ರ ಹತ್ರ ಕೇಳಿದ್ದೆ, ಮಗು ಹತ್ರ. ಅವನು ತುಂಬಾ ಆಕ್ಚುಲಿ ಈಸ್ ಅ ಟಾಪರ್, ಬಟ್ ಅವ್ನು ತುಂಬಾ ಬೇಜಾರಾಗ್ಬಿಟ್ಟ ಅದನ್ನ ಕೇಳಿ. ಮ್ಯಾಮ್ ನಾನು ಯಾಕೆ ಡಿಫ್ರೆನ್ಸಿಯೇಷನ್ ಕಲಿತಾ ಇದ್ದೀನಿ, ಮ್ಯಾಮ್ ಯಾಕೆ ಇಂಟಗ್ರೇಷನ್ ಕಲಿತಾ ಇದ್ದೀನಿ, ಅವ್ರಿಗೆ ಅಪ್ಲಿಕೇಶನ್ ಬೇಸ್ಡ್ ಲರ್ನಿಂಗ್ ಅವ್ರು ಹೇಳ್ಕೊಡ್ತಾ ಇಲ್ಲ. ಅದು ಎಲ್ಲಿ ಯೂಸ್ ಆಗ್ತಿದೆ? ಡಿಫ್ರೆನ್ಸಿಯೇಷನ್ ಅನ್ನೋದು ಹಾರ್ಟ್ ಇ.ಜಿ ಮಾಡೋ ಮಿಷಿನ್ ಅಲ್ಲಿ ಯೂಸ್ ಆಗತ್ತೆ, ಅದೆಲ್ಲ ಏನು ಹೇಳ್ಕೊಡ್ತಾ ಇಲ್ಲ. ಅಂಡ್ ಅಗೇನ್ ನೌ ಡೇಸ್ ಫೋಕಸ್ ಈಸ್ ಆಲ್ಸೋ ಸ್ಟೂಡೆಂಟ್ಸ್ ಆರ್ ಲೂಸಿಂಗ್. ಎವ್ರಿಥಿಂಗ್ ಈಸ್ ಅವೈಲೇಬಲ್ 30-second ರೀಲ್. ಸೊ ಅವ್ರದ್ದು ಸ್ಟೂಡೆಂಟ್ಸ್ ಅಲ್ಲದೆ ಅಡಲ್ಟ್ಸ್ ಅಂದು ಫೋಕಸ್ ಕೂಡ ಹೋಗಿದೆ. ಸೊ ಈಗ ಎಜುಕೇಶನ್ ನಮ್ದು ಹೇಗಿರ್ಬೇಕಂದ್ರೆ, ಸೊ ಎವ್ರಿಥಿಂಗ್ ಕನ್ಸೈನ್ಸ್ ಇಂದ ಸ್ಮಾಲರ್ ಸ್ಪೇಸ್ ಆರ್ ಟೈಮ್, ಅಷ್ಟರೊಳಗಡೆ ನಮ್ಗೆ ಅವ್ರಿಗೆ ಏನ್ ಕಾನ್ಸೆಪ್ಟ್ ಬೇಕು ಅದನ್ನ ಕ್ರಿಯೇಟಿವ್ ವೇಲ್ ಹೇಳ್ಕೊಡ್ಬೇಕಾಗ ಪರಿಸ್ಥಿತಿ ಬಂದಿದೆ. ಬಟ್ ಟೀಚರ್ಸ್ ಅಷ್ಟು ಅವ್ರಿಗೆ ಟ್ರೈನ್ ಅಪ್ ಆಗಿರೋದ್ರಿಂದ ಅವ್ರಿಗೆ ಕಾನ್ಸೆಪ್ಟ್ ಡೆಲಿವರಿ ಮಾಡಕ್ ಅಷ್ಟು ಚೆನ್ನಾಗಿ ಆಗ್ತಾ ಇಲ್ಲ. ನೀವು ತುಂಬಾ ಸ್ಕೂಲ್ಸ್ ಹೋಗ್ತೀರಾ, ನೀವು ಲಯನ್ಸ್ ಕ್ಲಬ್ ಇರೋದ್ರಿಂದ ನೀವು ತುಂಬಾ ಸ್ಕೂಲ್ಸ್ ಹೋಗ್ತೀರಾ, ತುಂಬಾ ಟೀಚರ್ಸ್ ನೋಡ್ತೀರಾ, ಆಮೇಲೆ ಅಪ್ರೋಚ್ ಮಾಡ್ತೀರಾ. ನಿಮ್ಮ ಅನುಭವದಲ್ಲಿ ವಾಟ್ ಇಸ್ ಇಟ್ ಯು ಫೀಲ್ ಅಬೌಟ್ ಅವರ್ ಪ್ರೆಸೆಂಟ್ ಎಜುಕೇಶನ್ ಸಿಸ್ಟಮ್? ಈಗಿನ ನಾವು ಸರ್ಕಾರಿ ಶಾಲೆಗಳಿಗೆ ತುಂಬ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಅವ್ರಿಗೆ ಇನ್ಫ್ರಾಸ್ಟ್ರಕ್ಚರ್ ಕರೆಕ್ಟ್ ಆಗಿಲ್ಲ. ಕೆಲವೊಂದು ಸ್ಕೂಲ್ಗಳಲ್ಲಂತೂ ಟೇಬಲ್ಗಳು ಇರಲ್ಲ, ಏನೂ ಇರಲ್ಲ. ಪ್ಲಸ್ ಮೇಯ್ನ್ ಟೀಚರ್ಸು ಸ್ಟಾಫ್ ಇಲ್ಲ ಅಲ್ಲಿ. ಅದ್ರದ್ದು ತುಂಬ ತೊಂದರೆ ಆಗ್ತದೆ ಮಕ್ಕಳಿಗೆ. ಮೊನ್ನೆ ನಾವು ಬಾಗ್ಲೂರ್ ಹತ್ರ ಒಂದು ಸ್ಕೂಲಲ್ಲಿ ಮಾತಾಡುವಾಗ ಅವ್ರು ಹೇಳ್ತಾ ಇದ್ರು, ನಮಗೆ ಟೀಚರ್ಸ್ನ ಒಂದು ಸಬ್ಜೆಕ್ಟ್ಗಿದ್ರೆ ಇನ್ನೊಂದು ಸಬ್ಜೆಕ್ಟ್ಗಿಲ್ಲ, ಆ ಥರ ಪ್ರಾಬ್ಲಮ್ಸ್ ಇದೆ. ಅದು ಅದನ್ನು ಸ್ವಲ್ಪ ಅವರು ಇಂಪ್ರೂವ್ ಮಾಡ್ಕೋಬೇಕಾಗತ್ತೆ.